ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋಚ್ ಹರ್ಷ. ಇವತ್ತು ನಾನು ಒಂದು ಕಾನ್ಸೆಪ್ಟ್ ಏನಂತಂದರೆ, ಮೈಂಡು ಪ್ರತಿ ಕ್ಷಣ ಡೇ ಇನ್ ಡೇ ಔಟ್ ಹೇಗೆ ನಮ್ಮ ಬಿಲೀಫ್ಸ್ನ ಫಾರ್ಮ್ ಮಾಡುತ್ತೆ ಅಂತ ಹೇಳಿ ಒಂದು ಡೈಸೆಕ್ಟ್ ಮಾಡಿ ನೋಡಿದ್ರೆ ಒಂದು ಎಂಪವರಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಹೆಂಗೆ ಅಂದರೆ, ದ ಮೈಂಡ್ ವರ್ಕ್ಸ್ ಇನ್ ಮಿಸ್ಟೀರಿಯಸ್ ವೇಸ್, ಆಯಿತಾ? ಅದನ್ನು ಮಾಯೆ ಅಂತಲೇ ಕರಿಬೋದು. ಸೊ ಇಟ್ಸ್ ಎನ್ ಇನ್ವಿಸಿಬಲ್ ಆರ್ಗನ್ ಆಫ್ ಅವರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಇಟ್ ಗಿವ್ಸ್ ಅಸ್ ಆಲ್ ದ ಪ್ಲೆಜರ್ ಆ್ಯಂಡ್ ಪೇಯ್ನ್. ಅದರಿಂದನೇ ಸಂತೋಷ ಸಿಗುತ್ತೆ, ಅದರಿಂದನೇ ದುಃಖ ಸಿಗುತ್ತೆ. ಸೊ ಇಫ್ ವಿ ಅಂಡರ್ಸ್ಟ್ಯಾಂಡ್ ಹೌ ಇಟ್ ವರ್ಕ್ಸ್, there is a large chance that we can make better use of it. At the end of the day, mind ಏನಾಗಿರಬೇಕು, ಇಟ್ ಶುಡ್ ಬಿ ಅವರ್ ಸ್ಲೇವ್. ಓಕೆ, ಆದರೆ ನಾವು ಅದ್ರ ಸ್ಲೇವ್ ಆಗಿಬಿಟ್ಟಿದ್ದೀವಿ, ಅದೇ ಪ್ರಾಬ್ಲಮ್ಮು. ಸೊ ಇಟ್ಸ್ ಲೈಕ್ ಎ ಆಟೋಮೆಟಿಕ್ ಪ್ರೋಗ್ರಾಮ್. ನಾವು ಮೊದಲಿಂದ ಬೆಳೆಸ್ಕೊಂಡು ಬಂದಿರುವಂತಹ, ಕಾನ್ಷಿಯಸ್ಲಿ ಅಥವಾ ಅನ್ಕಾನ್ಷಿಯಸ್ಲಿ ಬೆಳೆಸ್ಕೊಂಡು ಬಂದಿರುವಂತಹ ಬಿಲೀಫ್ಸಿಂದ ನಮ್ಮ ಮೈಂಡ್ ರನ್ ಆಗುತ್ತೆ, ನಮ್ಮ ಲೈಫ್ ರನ್ ಆಗುತ್ತೆ. ಸೊ ಅದೊಂದು ಟ್ರೈ ಮಾಡೋಣ. ಐ ಜಸ್ಟ್ ವಾಂಟ್ ಎಕ್ಸ್ಪ್ಲೇನ್ ದಿಸ್ ಕಾನ್ಸೆಪ್ಟ್, ಹೆಂಗೆ ವರ್ಕ್ ಆಗುತ್ತೆ ಇದು ಅಂತೇಳಿ. ವಾಟ್ ಎವರ್ ಎಕ್ಸ್ಪೀರಿಯನ್ಸ್ ವಿ ಹ್ಯಾವ್ ಅಲ್ಲ ನಮ್ಮ ಲೈಫಲ್ಲಿ, ಇಟ್ ಕ್ಯಾನ್ ಬಿ ಡ್ಯೂ ಟು ಎಕ್ಸ್ಟರ್ನಲ್ ಥಿಂಗ್ಸ್ ಆರ್ ಇಂಟರ್ನಲ್ ಥಿಂಗ್ಸ್. ಎಕ್ಸ್ಟರ್ನಲ್ ಅಂದ್ರೆ ಏನು? ಹೊರಗಡೆ ನಮ್ಮ ಸುತ್ತಮುತ್ತಲಿ ಇದರಲ್ಲಿ ಎನ್ವೈರ್ಮೆಂಟಲ್ಲಿ ಏನೆಲ್ಲ ನಡೆಯುತ್ತಲ್ಲ ಇವೆಂಟ್ಸ್ಗಳು, ದಟ್ ಈಸ್ ಕಾಲ್ಡ್ ಎಕ್ಸ್ಟರ್ನಲ್ ಟ್ರಿಗರ್, ಆಯ್ತಾ? ಸೆಕೆಂಡ್ ಒನ್ ಬಂದು ಇಂಟರ್ನಲ್ ಟ್ರಿಗರ್, ಅಂದರೆ ಇಂಟರ್ನಲ್ ಎಕ್ಸ್ಪೀರಿಯನ್ಸ್. ಏನು? ಯಾವುದೋ ಒಂದು ಮೆಮೊರಿ ಅಥವಾ ಯಾವುದೋ ಒಂದು ಫ್ಯೂಚರ್ ಬಗ್ಗೆ ಇರುವಂತಹ ಒಂದು ವಿಷನ್ ಆಗಿರ್ಬೋದು ಅಥವಾ ವರಿ ಆಗಿರ್ಬೋದು. ನಮ್ಮ ಮನಸ್ಸಿನಲ್ಲಿ, ನಮ್ಮ ಮೈಂಡಲ್ಲಿ ನಾವು ಏನು ಯೋಚನೆ ಮಾಡ್ತೀವಲ್ಲ, ದಟ್ ಈಸ್ ಆನ್ ಇಂಟರ್ನಲ್ ಟ್ರಿಗರ್. ಓಕೆ, ಸೊ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಲೈಫ್ ಬಿಕಾಸ್ ಆಫ್ ಔಟ್ಸೈಡ್ ಟ್ರಿಗರ್ ಆರ್ ಇನ್ಸೈಡ್ ಟ್ರಿಗರ್. ಹೊರಗಡೆ ಆಗ್ತಿರೋ ಇವೆಂಟಿಗೆ ನಾವು ರಿಯಾಕ್ಟ್ ಮಾಡ್ತಾ ಇರ್ತೀವಿ, ಅಥವಾ ನಮ್ಮ ಮನಸ್ಸಿನ ಒಳಗಡೆ ಇರುವಂಥ ಥಾಟ್ಸ್ಗೆ ನಾವು ರಿಯಾಕ್ಟ್ ಮಾಡ್ತಾ ಇರ್ತೀವಿ. ಓಕೆ, ಬಟ್ ಅದು ಎಕ್ಸ್ಟರ್ನಲ್ ಆಗಿರಲಿ, ಇಂಟರ್ನಲ್ ಆಗಿರಲಿ, ಅದು ಕ್ರಿಯೇಟ್ ಮಾಡುವಂತಹ ಒಂದು ಔಟ್ಪುಟ್ ಬಂದು ಥಾಟ್ಸೇನೆ, ಯೋಚನೆಗಳೇ ಅಲ್ವಾ? ಅದು ಒಳ್ಳೇದಾಗಲಿ, ಕೆಟ್ಟದಾಗಲಿ, ಹೊರಗಿಂದಾಗಲಿ, ಒಳಗಿಂದಾಗಲಿ, ಯೋಚನೆಗಳೇ ನಮ್ಮ ಮೈಂಡಲ್ಲಿ ಕ್ರಿಯೇಟ್ ಆಗುವಂಥದ್ದು. ಯೋಚನೆಗಳು ಯಾವ ಫಾರ್ಮಲ್ಲಿ ಇರುತ್ತೆ? ಮೇಜರ್ಲಿ ಇಟ್ ವಿಲ್ ಬಿ ದ ಫಾರ್ಮ್ ಆಫ್ ಇಮೇಜಸ್. ಯಾವುದೋ ಒಂದು ಮೆಮೊರಿ ನಾವು ನೆನೆಸ್ಕೊಂತೀವಿ ಅಂತ ಹೇಳಿದ್ರೆ ವಿ ಗೆಟ್ ಎ ಸೆಟ್ ಆಫ್ ಇಮೇಜಸ್. ಯಾವುದೋ ಒಂದು ಜಾಗ, ಯಾವುದೋ ಒಂದು ಪರ್ಸನ್ನು, ಈ ಥರ. ಸೊ ಈ ಥಾಟ್ಸ್ ಮತ್ತು ಇಮೇಜಸ್ಗಳು ನಮ್ಮ ಮೈಂಡಲ್ಲಿ ಕ್ರಿಯೇಟ್ ಆದಾಗ ಇಮಿಡಿಯೇಟ್ಲಿ ಇಟ್ ವಾಂಟ್ಸ್ ಟು ಕ್ರಿಯೇಟ್ ಎ ಮೀನಿಂಗ್ ಟು ದಿಸ್ ಇಮೇಜ್ ಆ್ಯಂಡ್ ಥಾಟ್. ನಮ್ಮ ಮೈಂಡಿನ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಏನಂದರೆ, ಇಟ್ಸ್ ಎ ಕ್ವಶನ್ ಆನ್ಸರ್ ಮಿಷಿನ್. ನೀವು ಅದಕ್ಕೆ ಏನು ಕ್ವಶನ್ ಕೇಳ್ತೀರಾ ಅದಕ್ಕೆ ತಕ್ಕದಂಥ ಆನ್ಸರ್ ಬರುತ್ತೆ. ಓಕೆ, ಈಗ ನನ್ನ ಮೈಂಡಲ್ಲಿ ಒಂದು 10-15 ಥಾಟ್ ಬಂದಿದೆ, ಒಂದಿಷ್ಟು ಇಮೇಜಸ್ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ಇಟ್ ಸ್ಟಾರ್ಟ್ಸ್ ಥಿಂಕಿಂಗ್ ಅಬೌಟ್ ದ ಕ್ವಶನ್ಸ್ ಅಬೌಟ್ ದೋಸ್ ಥಾಟ್ಸ್. ಇದೇನು, ಇದ್ರ ಮೀನಿಂಗ್ ಏನು, ಇದೇನಕ್ಕೆ ಹಿಂಗಾಯ್ತು, ಇದ್ಯಾಕೆ ನನಗೆ ಹಿಂಗಾಯ್ತು, ಇವ್ರು ಹಿಂಗಂದ್ರು, ಅದ್ರ ಅರ್ಥ ಏನು, ಅವ್ರೇನಕ್ಕೆ ಅಲ್ಲಿ ಹೋಗಿದ್ದಾರೆ, ಇವ್ರೇನಕ್ಕೆ ಹಿಂಗಂದಿದ್ದಾರೆ, ಸಮಥಿಂಗ್ ಅಥವಾ ಸಮ್ ವರ್ಷನ್ ಆಫ್ ಲೈಕ್ ದೀಸ್ ಕ್ವಶನ್ಸ್ ಅಲ್ಲ. ಇದು ಬಂದಾಗ ಇದಕ್ಕೆ ಪ್ರತಿ ಒಂದು ಕ್ವಶನ್ಗೂ ಆನ್ಸರ್ ಮಾಡತ್ತೆ ಅದು. ನೀವು ಪವರ್ಫುಲ್ ಕ್ವಶನ್ಸ್ ಕೇಳಿದ್ರೆ ಪವರ್ಫುಲ್ ಆನ್ಸರ್ ಸಿಗುತ್ತೆ. ನೀವು ಏನೋ ಒಂಥರ ನೆಗೆಟಿವ್ ಕ್ವಶನ್ಸ್ ಕೇಳಿದ್ರೆ ನೆಗೆಟಿವ್ ಆನ್ಸರ್ ಸಿಗುತ್ತೆ. ಆ್ಯಂಡ್ ಏನು ಆನ್ಸರ್ ಬರುತ್ತೆ ಅಲ್ವಾ, ದಟ್ ಈಸ್ ಆಲ್ ಈಸ್ ಡಿಫೈನಿಂಗ್ ಅವರ್ ಮೀನಿಂಗ್. ಈಗ ಒಂದು ಇವೆಂಟ್ ಆಗಿದೆ, ಆ ಇವೆಂಟ್ ಬಗ್ಗೆ, ಅದು ಇಂಟರ್ನಲ್ ಆಗಲಿ ಎಕ್ಸ್ಟರ್ನಲ್ ಆಗಲಿ, ಆ ಇವೆಂಟ್ ಅಥವಾ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದು ಥಾಟ್ ಬಂದಿದೆ, ಅದ್ರ ಬಗ್ಗೆ ಒಂದು ಕ್ವಶನ್ ಬಂದಿದೆ, ಆ ಕ್ವಶನಿಗೆ ಒಂದು ಆನ್ಸರ್ ಕ್ರಿಯೇಟ್ ಆಗಿದೆ. ಆ ಕ್ರಿಯೇಟ್ ಆಗಿರೋ ಆನ್ಸರು ಆ ಪರ್ಟಿಕ್ಯುಲರ್ ಇವೆಂಟ್ಗೆ ಒಂದು ಮೀನಿಂಗ್ ಕೊಡ್ತಾ ಇದೆ. ಆ ಮೀನಿಂಗು ಪ್ರತಿ ಒಂದು ಕ್ವಶನು, ಪ್ರತಿ ಒಂದು ಆನ್ಸರ್ನಿಂದ ಒಂದು ಮೀನಿಂಗ್ ಜನರೇಟ್ ಆಗುತ್ತೆ. Okay, so when we have thousands of questions and thousands of answers, each answer will create layer of different meaning. But at the end of the day, all this meaning will accumulate into one belief. Okay, andre what I mean to say, repeated type of questions and repeated type of answers will give repeated meanings. When something becomes repetitive, that becomes belief. ಇದೊಂದು ಪ್ರೋಗ್ರಾಮ್ ಬರ್ದಂಗೆ. ಓಕೆ, ಸೊ ದೇರ್ ಆರ್ ಸಮ್ 1000 ಲೈನ್ಸ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಒಂದೊಂದೇ ಲೈನ್ ಆ್ಯಡ್ ಮಾಡ್ದಂಗೆ. ಸೊ ಯು ಕೀಪ್ ಆನ್ ಆ್ಯಡಿಂಗ್. ಅಟ್ ದ ಎಂಡ್ ಆಫ್ ದ ಡೇ ಪ್ರೋಗ್ರಾಮ್ ಕಂಪ್ಲೀಟ್ ಆದಮೇಲೆ ದಟ್ ಎಂಟೈರ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆದಾಗ ಬರುವಂಥ ಔಟ್ಪುಟ್ ಏನಂತ ಹೇಳಿದ್ರೆ ಒಂದು ಬಿಲೀಫ್. ಆ ಬಿಲೀಫು
ಎಂಪವರಿಂಗ್ ಬಿಲೀಫ್ ಆಗಿರ್ಬೋದು ಅಥವಾ ಲಿಮಿಟಿಂಗ್ ಬಿಲೀಫ್ ಆಗಿರ್ಬೋದು. ಆ್ಯಂಡ್ ಆ ಬಿಲೀಫ್ ಸಿಸ್ಟಮ್ ಮೇಲೇ ನಮ್ಮ ಲೈಫ್ನ ನಾವು ರನ್ ಮಾಡೋದು. ಒಂದ್ಸತಿ ಬಿಲೀಫ್ ಫಾರ್ಮ್ ಆದರೆ ವಿ ಲೂಸ್ ಆಕ್ಸೆಸ್ ಟು ಇಟ್ ಬಿಕಾಸ್ ವಿ ಆರ್ ಆಲ್ವೇಸ್ ರನ್ನಿಂಗ್ ಇನ್ ಆಟೋ ಪೈಲಟ್ ಅಲ್ವಾ. ನಾವು ಏನು ಕಾನ್ಷಿಯಸ್ ಆಗಿ ಲೈಫ್ನ ಲೀಡೇ ಮಾಡ್ದಲ್ಲ, ಎವ್ರಿಥಿಂಗ್ ಈಸ್ ಮೆಕ್ಯಾನಿಕಲ್ ರೈಟ್. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗತ್ತಂಗೆ ಏನು ಮಾಡ್ತಾ ಇದೀವಿ? ವಿ ಆರ್ ಡೂಯಿಂಗ್ ದ ಸೇಮ್ ಓಲ್ಡ್ ಥಿಂಗ್. 95% ಆಫ್ ದ ಥಾಟ್ಸ್ ಆರ್ ಸಿಮಿಲರ್, ರಿಪೀಟೆಡ್, unsecure thoughts. So this is all driven by beliefs. Beliefs the core DNA entire ನಮ್ಮ existence. So we lose access to that belief. Meaning the mind is creating micro meaning to everything we experience. ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿರುವಂತಹ ಪ್ರತಿ ಒಂದು ವಿಷಯನೂ ಅದು ಒಂದು ಮೀನಿಂಗ್ ಕ್ರಿಯೇಟ್ ಮಾಡ್ತಾ ಇದೆ. ಆ ಮೀನಿಂಗು ನಮ್ಮ ಬಿಲೀಫ್ಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಒನ್ಸ್ ದ ಬಿಲೀಫ್ಸ್ ಇಸ್ ಕ್ರಿಯೇಟೆಡ್, ಅವರ್ ಲೈಫ್ ಈಸ್ ಇನ್ ಆಟೋಮೆಟಿಕ್ ಮೋಡಲ್ಲಿ ಹೋಗ್ತಾ ಇದೆ ಅದು. ಈಗ ಈ ಕಾನ್ಸೆಪ್ಟ್ ಇನ್ ಎಸೆನ್ಸ್ ಏನು? ಇಸ್ ದೇರ್ ಎನಿ ವೇ ವಿ ಕ್ಯಾನ್ ಸ್ಟಾಪ್ ಪ್ರೋಗ್ರಾಮಿಂಗ್ ಅವರ್ ಮೈಂಡ್ ಇನ್ ಎ ವೇ ವಿಚ್ ವಿ ಡೋಂಟ್ ವಾಂಟ್ ಇಟ್ ಟು ಪ್ರೋಗ್ರಾಮ್? ಓಕೆ, ಆಟೋಮೆಟಿಕ್ಕಾಗಿ ಆಗ್ತಾನೆ ಇತ್ತಂತಂದರೆ ದ ಹ್ಯೂಮನ್ ಕಾನ್ಷಿಯಸ್ಸಿಗೂ ಅನಿಮಲ್ ಕಾನ್ಷಿಯಸ್ಸಿಗೂ ಏನು ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಟ್ ಕಾನ್ಷಿಯಸ್ನೆಸ್. ಅಂದರೆ ವಿ ಹ್ಯಾವ್ ಟು ಬಿ ಅವೇರ್. ಅಂದರೆ ಯಾವ ಸ್ಟೇಜಲ್ಲಿ ಅವೇರ್ನೆಸ್ ಬರಬೇಕು? ಎಕ್ಸ್ಟರ್ನಲ್ ಥಿಂಗ್ಸ್ ಆಗುತ್ತೆ ಅಥವಾ ಇಂಟರ್ನಲ್ ಟ್ರಿಗರ್ಸ್ ಆಗುತ್ತೆ. ವಿ ಹ್ಯಾವ್ ಲಾಟ್ ಆಫ್ ಮೆಮೊರೀಸ್, ಗುಡ್ ಒನ್ಸ್, ಬ್ಯಾಡ್ ಒನ್ಸ್, ವಾಟ್ ಎವರ್ ಇಟ್ ಈಸ್, ರೈಟ್? ಅದೆಲ್ಲ ಬರುತ್ತೆ. ಬಂದಾಗ ಅದು ಪ್ರೋಸೆಸ್ ಆಗುವಾಗ ಮೈಂಡ್ ಇಸ್ ಕ್ರಿಯೇಟಿಂಗ್ ಸಮ್ ಕ್ವಶನ್ಸ್ ಅಲ್ಲ, ಇದು ಯಾಕೆ ಹಿಂಗೆ, ಇದು ನನಗೆ ಯಾಕೆ ಹಿಂಗಾಯ್ತು, ಈ ಥರದ್ದೆಲ್ಲ ಕ್ವಶನ್ಸ್ ಬರುತ್ತಲ್ಲ. ವಿ ಹ್ಯಾವ್ ಟು ಅಬ್ಸರ್ವ್ ವೆದರ್ ದಿಸ್ ಈಸ್ ಎ ಎಂಪವರಿಂಗ್ ಕ್ವಶನ್ ಅಥವಾ ಇಟ್ಸ್ ಎ ಲಿಮಿಟಿಂಗ್ ಬಿಲೀಫ್ ಕ್ರಿಯೇಟ್ ಮಾಡುವಂಥ ಕ್ವಶನ್ ಅಂತ. ಇಫ್ ದ ಕ್ವಶನ್ ಈಸ್ ನಾಟ್ ಅ ಎಂಪವರಿಂಗ್ ಕ್ವಶನ್, ಅದಕ್ಕೆ ಆನ್ಸರ್ ಮಾಡಿದಾಗ ನಮ್ಮ ಲೈಫಲ್ಲಿ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗಲ್ಲ ಅಂತ ಹೇಳಿದ್ರೆ ವಿ ಶುಡ್ ನಾಟ್ ಆನ್ಸರ್ ದಟ್ ಕ್ವಶನ್. ವಿ ಸೇ ನೋ, ಐ ಆಮ್ ನಾಟ್ ಗೋಯಿಂಗ್ ಟು ಆನ್ಸರ್ ದಿಸ್ ಕ್ವಶನ್, ಐ ಆಮ್ ಗೋಯಿಂಗ್ ಟು ಸ್ಟಾಪ್ ದಿಸ್. ಸೊ ಆ ಕ್ವಶನ್ ಬರುತ್ತೆ ಆ್ಯಂಡ್ ವಾಟ್ ಎವರ್ ಯು ರೆಸಿಸ್ಟ್ ಅಲ್ಲ ದಟ್ ಪರ್ಸಿಸ್ಟ್. ಸೊ ಒಂದು ಸತಿ ನೀವು ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ಕೀಪ್ ಆನ್ ಕಮಿಂಗ್, ಕರೆಕ್ಟ್? ಸೊ ದ ಐಡಿಯಾ ಇಸ್ ನಾಟ್ ಟು ರೆಸಿಸ್ಟ್ ಎನಿಥಿಂಗ್, ಯು ಜಸ್ಟ್ ಅಬ್ಸರ್ವ್. ವೆನ್ ಯು ಅಬ್ಸರ್ವ್ ಆ್ಯಂಡ್ ಯು ಡೋಂಟ್ ರೆಸ್ಪಾಂಡ್, ಇಟ್ ವಿಲ್ ಗೋ ಅವೇ, ಕರೆಕ್ಟ್ ತಾನೇ? ಈಗ ಯಾರೋ ಅಂತ ಕರೆದ್ರೆ ತಿರುಗಿ ನೋಡೋ ಬದಲು ಸುಮ್ಮನೆ ಸ್ಟ್ರೈಟ್ ಹೋಗ್ತಿದ್ರೆ ಇಟ್ ಡಸಂಟ್ ಮ್ಯಾಟರ್ ಟು ಅಸ್, ರೈಟ್? ಅನ್ಲೆಸ್ ವಿ ನೇಮ್ ದೆಮ್. ಯಾರಿಗೂ ಹೆಸರು ಕರೆದ್ರೆ ತಿರುಗಿ ನೋಡ್ತಾರೆ, ಇಟ್ ಮೇಕ್ ಸಮ್ ಸೆನ್ಸ್. ಹಂಗೇನೆ. ಸೊ ವಿ ಆರ್ ಟ್ರೈನ್ ಟು ನೇಮ್ ಸಮಥಿಂಗ್ ಔಟ್ ಆಫ್ ಅವರ್ ಎಕ್ಸ್ಪೀರಿಯನ್ಸ್. ನಮ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ನೆಲ್ಲ ನಾವೇನು ಮಾಡ್ತಾ ಇದ್ದೀವಿ? ಮೀನಿಂಗ್ ಕ್ರಿಯೇಟ್ ಮಾಡಿ ಮಾಡಿ ಅದಕ್ಕೊಂದು ನಾಮಕರಣ ಮಾಡ್ತಾ ಇದ್ದೀವಿ. ಆ ನಾಮಕರಣ ಮಾಡಿಬಿಟ್ರೆ ಇಟ್ ಬಿಕಮ್ಸ್ ಪರ್ಮನೆಂಟ್. ಸೊ ಸುಮ್ಮನೆ ಯಾವ ಅಂತ ಇದ್ರೆ ಏನಾಗುತ್ತೆ? ಸೊ ವಿ ಡೋಂಟ್ ಬಾದರ್, ರೈಟ್? ನಮ್ಗೆ ಯಾರು ಕರ್ತಾ ತಿರ್ತೀವ, ತಿರ್ಗಲ್ಲ. ಅದೇ ಥರನೇ ವೆನ್ ಯು ಜಸ್ಟ್ ಇಗ್ನೋರ್ ಸಮಥಿಂಗ್, ದ ಕ್ವಶನ್ಸ್ ವಿಲ್ ಗೋ ಅವೇ. ವೆನ್ ಯು ಡು ನಾಟ್ ಆನ್ಸರ್ ರಾಂಗ್ ಕ್ವಶನ್ಸ್, ಯು ಆರ್ ನಾಟ್ ಗಿವಿಂಗ್ ದ ರಾಂಗ್ ಆನ್ಸರ್ಸ್. ನೀವು ರಾಂಗ್ ಆನ್ಸರ್ಸ್ ಕೊಡ್ತಾ ಇಲ್ಲ ಅಂದರೆ ಯು ಆರ್ ನಾಟ್ ಕ್ರಿಯೇಟಿಂಗ್ ದ ರಾಂಗ್ ಮೀನಿಂಗ್. ರಾಂಗ್ ಮೀನಿಂಗ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ರೈಟ್ ರಾಂಗ್ ಅನ್ನೋದು ಏನು ಇಲ್ವೇ ಇಲ್ಲ ದುನಿಯಾದಲ್ಲಿ. ಎವ್ರಿಥಿಂಗ್ ಈಸ್ ಅಪ್ ಟು ಅವರ್ ಓನ್ ಇಂಡಿವಿಜುವಲ್ ಪರ್ಸೆಪ್ಷನ್. ಅದು ನಮ್ಮ ಓನ್ ಲೆನ್ಸಿಂದನೇ ನಾವು ದುನಿಯಾ ನೋಡೋಕ್ಕಾಗೋದು. ಸೊ ಲೈಫ್ ಈಸ್ ಆಲ್ ಅಬೌಟ್ ದಟ್, ರೈಟ್? ಇಟ್ಸ್ ಅ ಸೆಟ್ ಆಫ್ ಪರ್ಸೆಪ್ಷನ್ಸ್. ಬಟ್ ಗುಡ್ ಬ್ಯಾಡ್ ಅನ್ನೋದು ಯಾವ ಆ್ಯಂಗಲಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಸೊ ವಿ ನೋ ದಟ್ ವಿ ಆರ್ ಕ್ರಿಯೇಟಿಂಗ್ ಅವರ್ ಓನ್ ಲೈಫ್ ಆ್ಯಂಡ್ ಥ್ರೂ ಅವರ್ ಥಾಟ್ಸ್ ಆ್ಯಂಡ್ ಇಮೋಷನ್ಸ್ ನಮ್ಮ ರಿಯಾಲಿಟಿ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ, ಕರೆಕ್ಟ್? ಇದನ್ನು ನೀವು ನಂಬಿ ಬಿಡಿ, ಇದ್ರ ಬಗ್ಗೆ ಅವೇರ್ನೆಸ್ ಇದೆ ಇಲ್ಲ, ದಿಸ್ ಇಸ್ ಆಲ್ ಸೆಕೆಂಡರಿ, ಬಟ್ ದಿಸ್ ಇಸ್ ಹೌ ಲೈಫ್ ವರ್ಕ್ಸ್. ಸೊ ವೆನ್ ಯು ಆರ್ ಕ್ರಿಯೇಟಿಂಗ್ ರಾಂಗ್ ಮೀನಿಂಗ್ಸ್ ಇನ್ ಯುವರ್ ಲೈಫ್, ಯು ಗೋ ಇನ್ ಟು ಅ ನೆಗೆಟಿವ್ ಝೋನ್. ನೋಡಿದ್ದೆಲ್ಲ ನಿಮಗೆ ಏನನ್ಸುತ್ತೆ? ಯು ಥಿಂಕ್ ದೇರ್ ಈಸ್ ಸಮ್ ಡೇಂಜರ್ ಔಟ್ ದೇರ್ ವಿತ್ ದಿಸ್ ಪರ್ಟಿಕ್ಯುಲರ್ ಇವೆಂಟ್ ಆರ್ ಎಕ್ಸ್ಪೀರಿಯನ್ಸ್. ಅಂದರೆ ಯು ಬಿಕಮ್ ವೆರಿ ಮಚ್ ಒಂಥರ ಟುವರ್ಡ್ಸ್ ನೆಗೆಟಿವ್ ಫೀಲಿಂಗ್ ಬಗ್ಗೆ ಜಾಸ್ತಿ ನಿಮಗೆ ಫೋಕಸ್ ಹೋಗುತ್ತೆ. ಆ್ಯಂಡ್ ವೆನ್ ಯು ಫೀಲಿಂಗ್ ನೆಗೆಟಿವ್, ಕ್ಯಾನ್ ಓನ್ಲಿ ಥಿಂಕ್ ನೆಗೆಟಿವ್ ಥಾಟ್ಸ್, ರೈಟ್? ಸೊ ಇದೇನಾಗುತ್ತೆ ಅಂದರೆ ಅದು ಮೊಮೆಂಟಮ್ ಇಟ್ ಗೋಸ್ ಇನ್ ಎ ವೆರಿ ರಾಂಗ್ ಡೈರೆಕ್ಷನ್. ಸೊ ಅದಾಗಬಾರ್ದು. ವಿ ವಾಂಟ್ ಟು ಕೀಪ್ ಅವರ್ ಸೆಲ್ಫ್ ಇನ್ ಎ ವೆರಿ ಹ್ಯಾಪಿ ಪ್ಲೆಸೆಂಟ್ ಮೂಡ್ ಅಂತ ಹೇಳಿದಾಗ ಆಲ್ ದಟ್ ಮ್ಯಾಟರ್ಸ್ ಇಸ್ ವಿ ವಾಂಟ್ ಟು ಫೀಲ್ ಗುಡ್ ಅಬೌಟ್ ಅವರ್ ಸೆಲ್ಫ್. ವೆನ್ ವಿ ಫೀಲ್ ಗುಡ್ ಅಂತ ಹೇಳಿದ್ರೆ ವಿ ಕ್ರಿಯೇಟ್ ಗುಡ್ ರಿಯಾಲಿಟಿ ಅರೌಂಡ್ ಅಸ್. ಸೊ ದ್ಯಾಟ್ಸ್ ದ ಬೇಸಿಕ್ ಫಂಡ, ಅಷ್ಟೇ, ನೀನೇನಿಲ್ಲ. ಸೊ ಮೈಂಡಿಂದ ಒಂದು ಮಿಸ್ಚೀವಿಯಸ್ ಗುಣ ಬಂದು ಇಟ್ ಆಲ್ವೇಸ್ ಟ್ರೈಸ್ ಟು ಕ್ವಶ್ಚನ್ ಆ್ಯಂಡ್ ಆನ್ಸರ್ ಎವ್ರಿಥಿಂಗ್, ಆ್ಯಂಡ್ ಇಟ್ ಕ್ವಶನ್ಸ್ ಫ್ರಮ್ ದ ಲೆನ್ಸ್ ಆಫ್ ಸರ್ವೈವಲ್. ಯಾವಾಗ್ಲೂ ಏನು ರಾಂಗ್ ಇದೆ, ಬಿಕಾಸ್ ಅದೊಂದು ಎವಲ್ಯೂಷನರಿ ಕೋಡ್ ಅಂತ ಹೇಳ್ಬೋದು. ಬಿಕಾಸ್ ಇಫ್ ವಿ ಲುಕ್ ಫಾರ್ ವಾಟ್ ಈಸ್ ರಾಂಗ್, ವಿ ಆರ್ ಸೇಫ್ ಬಿಕಾಸ್ ವಿ ಕ್ಯಾನ್ ಪ್ರಿಪೇರ್ ಅವರ್ ಸೆಲ್ಫ್ ಬೆಟರ್ ಅನ್ನೋದು. ಅದು ಒಂದಿತ್ತು ಜಮಾನ, ಬಟ್ ನಾವು ದ ಟೈಮ್ ಹ್ಯಾಸ್ ಮೂವ್ಡ್ ಅವೇ. ಲೈಕ್ ವರ್ಲ್ಡ್ ತುಂಬ ಗ್ರೋ ಆಗಿದೆ. ಇಲ್ಲಿ ಫಿಸಿಕಲ್ ಸೇಫ್ಟಿಗಂತೂ ಯಾವುದೇ ತರಹದ ಪ್ರಾಬ್ಲಮ್ಸ್ ಇಲ್ಲ. ಸೊ ಆಲ್ ದ ಥಿಂಗ್ಸ್ ಆರ್ ಇನ್ ದ ಅನಿಮಲ್ ಬ್ರೈನ್ ಅಂತ ಹೇಳ್ತಾರೆ. ನಿಮಗೆ
ಬಿಗ್ ಬ್ರೈನ್ ಅಂತ. ಸೊ ಗೋಯಿಂಗ್ ಫಾರ್ವರ್ಡ್ ಅದು ನೋಡೋಣ, ಅನಾಟಮಿ ಆ ಥರದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತೀನಿ. ಬಟ್ ಬಿಹೇವಿಯರ್ ಪರ್ಸ್ಪೆಕ್ಟಿವ್ ಬಂತು ಅಂತ ಹೇಳಿದ್ರೆ ದೇರ್ ಈಸ್ ನಥಿಂಗ್ ಟು ವರಿ ಲೈಕ್ ದ್ಯಾಟ್. ಯು ಶುಡ್ ಆಲ್ವೇಸ್ ಬಿ ಥಿಂಕಿಂಗ್ ವಾಟ್ ಮೇಕ್ಸ್ ಮೀ ಫೀಲ್ ಗುಡ್, ನನಗೇನು ಖುಷಿ ಕೊಡುತ್ತೆ, ನನಗೇನು ಇಷ್ಟ. ಸಮಥಿಂಗ್ ನೆಗೆಟಿವ್ ಹ್ಯಾಪನ್ಸ್ ಆಲ್ಸೋ ದಟ್ ಐ ಹ್ಯಾವ್ ಕ್ರಿಯೇಟೆಡ್ ಅನ್ನೋ ಅವೇರ್ನೆಸ್ ಒಂದು ಇರಬೇಕು. ಇನ್ನೊಂದು ಅದ್ರ ಬಗ್ಗೆ ಜಾಸ್ತಿ ನಾವು ತರ್ಕ ಮಾಡೋಕೆ ಹೋಗ್ಬಾರ್ದು. ಯು ಶುಡ್ ನಾಟ್ ಅನಲೈಸ್ ಸಮಥಿಂಗ್ ವಿಚ್ ಇಸ್ ನಾಟ್ ವರ್ಕಿಂಗ್ ಫಾರ್ ಯು ಟೂ ಮಚ್. ಎಮೋಷನಲ್ ಸ್ಟೇಟ್ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ಜಸ್ಟ್ ಫೋಕಸ್ ಆನ್ ಆನ್ಸರಿಂಗ್ ದ ರೈಟ್ ಕ್ವಶನ್ಸ್. ಯಾವುದೇ ರಾಂಗ್ ಕ್ವಶನ್ಸ್ ನಮ್ಮ ಮೈಂಡಿಗೆ ಬಂತಂದರೆ ಪಾಸ್ ಇಟ್, ಲೆಟ್ ಇಟ್ ಗೋ ಆ್ಯಂಡ್ ಟ್ರೈ ಟು ಕ್ರಿಯೇಟ್ ಎಂಪವರಿಂಗ್ ಕ್ವಶನ್ಸ್. Okay, with that we can make ourselves very very positive and we can create better reality for ourselves, right? That was a video. Thank you so much for your time. This ಸ್ವಲ್ಪ ದೊಡ್ಡದು ವಿಡಿಯೋ ಆಗ್ಬಿಡ್ತು. Anyways, thanks for watching till now. ಇದು ಯಾರಿಗೆ ಯೂಸ್ ಆಗುತ್ತೆ ಅನ್ಸುತ್ತೆ ಅವ್ರಿಗೆ ಖಂಡಿತ ಶೇರ್ ಮಾಡಿ. Please do subscribe to my channel. Thank you so much for your time. Until next time, take care. Bye.